ಎಲ್ಲರಿಗೂ ನಮಸ್ಕಾರ ರೀ. ಸುನಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಅಂದ ಮಾರ್ನಿಂಗ್ ವ್ಲಾಗ ಸ್ಟಾರ್ಟ್ ಆಗೈತೆ ನೋಡ್ರಿ. ಮಾರ್ನಿಂಗ್ ರೊಟ್ಟಿ ಮಾಡತ್ತೀನಿ. ಅಂದ್ರೆ ಮನೆಗೆ ತಿನ್ನಾಕೂ ಬೇಕಾಗಿತ್ತು. ಆಮೇಲೆ ನಾಳೆ ಎಳ್ಳಮಸಿ ಎಲ್ಲ ಅದಕ್ಕೋಸ್ಕರ ರೊಟ್ಟಿ ಮಾಡಿಟ್ಕೊಳತ್ತೇನೆ ರೀ. ಸ್ವಲ್ಪ ಎಳ್ಳು ಹಚ್ಚಿ ತೆಳ್ಳನು ರೊಟ್ಟಿ ಮಾಡಿಟ್ಕೊಂಡಿನಿ. ಆಮೇಲೆ ಇವತ್ತು ತಿನ್ನಾಕೂ ಸ್ವಲ್ಪ ಹೊತ್ತನ್ನು ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿ ತೆಗೆದಿಂದ ಕೆಲಸ ಭಾಳ ಅಂದ್ರೆ ಭಾಳ ಅದಾವ್ರಿ. ಮನೆ ಕ್ಲೀನಿಂಗು ಮಾಡ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ಎಲ್ಲ ತುಂಬ ತೆಗೆದು ರೆಡಿ ಮಾಡಿ ಇಟ್ಕೋಬೇಕ್ರಿ. ನಾಳೆ ಕುಚ್ಚಿದ ಖಾರ, ಪುಂಡಿ ಪಲ್ಯ, ಬದ್ನಿಕಾಯಿ, ಚೌಳಿಕಾಯಿ ಎಲ್ಲ ಪಲ್ಯನೂ ದಿವಸ ಮಾಡ್ತಾರೆ. ಎಳ್ಳಮಸಿ ಎಲ್ಲ ಸ್ಪೆಷಲ್ ಅಂದ್ರೆ ಅದ ರೀ. ಪುಂಡಿ ಪಲ್ಯ, ಕುಚ್ಚಿದ ಖಾರ, ಉಣ್ಗಡ್ಬನ ಸ್ಪೆಷಲ್ ನಾಳೆ. ಆಮೇಲೆ ಏನಾದರೂ ಸ್ವೀಟ್, ಹೋಳ್ಗೆ, ಎಳ್ಳು ಹೋಳ್ಗೆ, ಶೇಂಗಾದ ಹೋಳ್ಗೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಆಮೇಲೆ ರೊಟ್ಟಿನೂ ಜೋಳದ ರೊಟ್ಟಿನೂ ಮೇನ್ ರೀ. ಎಳ್ಳು ಹಚ್ಚಿದ ರೊಟ್ಟಿ ಮಾಡಿಟ್ಕೊಂತಾರ. ಹೀಗಾಗಿ ಸ್ವಲ್ಪ ರೊಟ್ಟಿ ಮಾಡಿ ಇಟ್ಕೊಳಕತ್ತೇನೆ ರೀ. ರೊಟ್ಟಿ ಮಾಡಿಂದ ಸ್ವಲ್ಪ ಒಂದಿಷ್ಟು ಎಡಿಗಾದರೂ ಶೇಂಗಾದ ಹೋಳ್ಗೆ ಮಾಡಿದ್ರಾತ ಅಂದ್ಕೊಂಡೇನಿ ರೀ. ನೋಡುಣ್ರಿ ಟೈಮ್ ಸಿಕ್ಕರೆ ಮಾಡಿದ್ರಾತ. ನಾನು ಒಬ್ಬಾಕೆ ಇದ್ನಲ್ರಿ. ಅಮ್ಮನೂ ಊರಿಗೆ ಹೋಗಿದ್ರು. ಇವತ್ತು ಬರುವಾರ ಅದಾರ ಅವ್ರು. ಎಷ್ಟಾಗುತ್ತೆ ಅಷ್ಟೆಲ್ಲನೂ ಪ್ರಿಪ್ರೇಷನ್ ಮಾಡಿ ಇಟ್ಕೊಳಕತ್ತೇನೆ ರೀ. ನಾಳೆ ಹೊಲಕ್ಕೆ ಊಟಕ್ಕೆ ಹೋದ್ರಾತಂತ ಅನ್ಕೊಂಡೇನಿ. ಮಕ್ಕಳ ಸ್ಕೂಲೂ ಸೂಟಿ ಐತಿ. ರಾತ್ರಿನ ಎಲ್ಲ ರೆಡಿ ಮಾಡಿಟ್ಟು ಬೆಳಿಗ್ಗೆ ಬೇಗ ಮುಗಿಸಿ ಸಿದ್ಧಾರೂಢ ಮಠಕ್ಕೆ ಹೋಗಿರ್ತೇನೆ. ಪ್ರತಿ ಅಮಾವಾಸ್ಯೆಗೂ ಹೋಗ್ತೇನಲ್ರಿ, ಗುರ್ತೈತಿ ನಿಮಗೆ. ಅದಕ್ಕೋಸ್ಕರ ರಾತ್ರಿ ಕಡುಬು, ಆಮೇಲೆ ಕುಚ್ಚಿದ ಖಾರ ಇವೆಲ್ಲ ರೆಡಿ ಮಾಡಿಟ್ಟು ಬೆಳಗ್ಗೆ ಪಲ್ಯ, ಅನ್ನ ಸಾರು ಮಾಡಿಟ್ಟು ಹೋಗ್ಬೇಕಂತ ಅನ್ಕೊಂಡೇನಿ. ನೋಡುಣ್ರಿ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಹೋಗಿ ಬಂದು ಹೊಲಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಹುಬ್ಬಳ್ಳಿಗೆ ಹೋಗಿ ಬಂದಿಂದ ಹೋಗ್ಬೇಕ್ರಿ. ಎಷ್ಟರ ಮಟ್ಟಿಗೆ ಟೈಮ್ ಇದಾಗ್ತೈತೆ ಗೊತ್ತಿಲ್ಲ. ಬರ್ರಿ ನನ್ನ ಎಳ್ಳಮಸಿ ವ್ಲಾಗ ಯಾವ ಥರ ಐತೆ ಅಂತ ನೋಡ್ರಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಿಮ್ಮ ಕಡೆ ಎಳ್ಳಮಸಿ ಯಾವ ಥರ ಆಚರಣೆ ಮಾಡ್ತಾರಂತ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮ್ಮ ಆಚರಣೆಯ ಬಗ್ಗೆ ಹೇಳ್ರಿ. ನಾನು ರೊಟ್ಟಿದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ನು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡ್ರಿ. ಸಾಯಂಕಾಲ ಆಗೈತ್ರಿ ಇವಾಗ ಟೈಮ್. ನಾನು ಮೆಣ್ಸಿಕಾಯಿನ ಎಲ್ಲ ತುಂಬ ತೆಗೆದು ಇಟ್ಕೊಳಕತ್ತೇನೆ ರೀ. ಹಸಿರು ಮೆಣ್ಸಿಕಾಯಿ ಆಮೇಲೆ ಕೆಂಪು ಮೆಣ್ಸಿಕಾಯಿ ಎರಡೂ ಥರನೂ ಖಾರ ಮಾಡ್ಕೊತೀವಿ ರೀ ನಾವು. ಬೆಳ್ಳುಳ್ಳಿ ಖಾರನೂ ಮಾಡ್ಕೊತೀವಿ ಕೆಂಪು ಕಾಯಿದು. ನಮ್ಮ ಕಡೆ ಕರಿಂಡಿ ಅಂತಾರೆ ಹಣ್ಣುಗಾಯಿ ಹಾಕಿದ್ರೆ. ಆಮೇಲೆ ಕುಚ್ಚಿದ ಖಾರ ಈ ಚರ್ಗ ಚೆಲ್ಲೋದಕ್ಕೆ ಸ್ಪೆಷಲ್ ರೀ. ಎಳ್ಳು ಅಮಾವಾಸ್ಯೆ ಆಮೇಲೆ ಸಿಗಿ ಹುಣ್ಮ್ಯಾಗ ನಮ್ಮ ಕಡೆ ತಪ್ಪದೆ ಎಲ್ಲರೂ ಮಾಡ್ತಾರೆ ಇದನ್ನ. ಅಂದ್ರೆ ಮೆಣ್ಸಿನ್ಕಾಯಿ ಹೊಲ್ದಾನು ಅವ್ರಿ ಇವು. ಇಲ್ಲೇ ನಮ್ಮ ರಿಲೇಟಿವ್ಸು ಇವು. ನಾವು ಹಾಕಿಲ್ಲಲ್ಲ ಈ ವರ್ಷ, ಕೊಟ್ಟಿದ್ರು. ಅವನ್ನ ಮಾಡತ್ತೇನೆ ರೀ. ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ರಿ. ರಾತ್ರಿ ಎಲ್ಲ ಒಮ್ಮೆ ಅಂದ್ರೆ ಆಗಂಗಿಲ್ಲ. ಇವನ್ನೆಲ್ಲ ತುಂಬ ತೆಗೆದು ರೆಡಿ ಮಾಡಿ ಆಮೇಲೆ ಪುಂಡಿ ಪಲ್ಯನೂ ಕುದಿಸಿ ರೆಡಿ ಮಾಡಿ ಇಟ್ಕೋಬೇಕು. ಪುಂಡಿ ಪಲ್ಯ 2-3 ದಿವಸನೂ ಕೆಡಂಗಿಲ್ಲ ರೀ. ಅದು ಮಾಡಿ ಇಟ್ಕೊಂಡ್ರೆ ಖಾರ ಪುಂಡಿ ಪಲ್ಯ ಮಾಡಿ ಇಟ್ಕೊತೀನಿ ರೀ. ರಾತ್ರಿ 12 ಗಂಟೆ ಮೇಲೆ ಆಗತ್ತೆ ರೀ ನಂದು ಕಡುಬು ಮಾಡಿ ಮಲ್ಕೋಬೇಕಂದ್ರೆ. ಕಡುಬು ಒಂದು ಮಾಡಿ ಮಲ್ಕೊತೀನಿ ರೀ. ಉಳ್ದಿದ್ದು ಉಣ್ಗಡ್ಬು ಆಮೇಲೆ ಜೋಳದ ಕಡುಬು ಅಂತಾರೆ ರೀ, ಅವನ್ನ ಅನ್ನ ಸಾರು ಪಲ್ಯ ಎಲ್ಲ ಬೆಳಗ್ಗೆ ಮಾಡಿಕೊಂಡು ಮುಗಿಸ್ತೇನೆ ರೀ. ಬರ್ರಿ ಇವತ್ತಿನ ವ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ನಾಳೆ ಎಳ್ಳಮಸಿ ವ್ಲಾಗ್ನು ಕಂಟಿನ್ಯೂ ಆಗ್ತದೆ ರೀ. ತಪ್ಪದೇ ಲೈಕ್ ಕೊಡ್ರಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇವನ್ನ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಳಕತ್ತೇನೆ ರೀ. ಅಂದ್ರೆ ಬೆಳಗ್ಗೆ ಬೇಗ ಚರ್ಗ ಚೆಲ್ಬೇಕಲ್ಲ. ಪುಂಡಿ ಪಲ್ಯ ಕುದಿಸಿಟ್ಕೊಂಡೀನಿ. ಸ್ವಲ್ಪ ಸಿಕ್ಕಿತ್ತು ಪುಂಡಿ ಪಲ್ಯ, ಎಡಿಗೆ ಆಗ್ತದೆ ಅಂಥೇಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಹುರ್ಕೊಳತ್ತೀನಿ. ಆಮೇಲೆ ಬ್ಯಾಳಿ ಕುದಿಸಿ ಹೂರ್ಣ ಇಟ್ಕೊಂಡೇನಿ. ಇವಾಗ ರಾತ್ರಿನ ಕಡುಬು ಮಾಡಿ ಮಲ್ಕೊತೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಅನ್ನ, ಜೋಳದ ಕಡುಬು, ಸಾರು ಪಲ್ಯ ಬೆಳಗ್ಗೆ ಮಾಡ್ಕೊತೇನೆ ರೀ. ಇವನ್ನಿಷ್ಟು ಮಾಡಿ ಮಲ್ಕೊಂಡಂದ್ರೆ ಬೆಳಗ್ಗೆ ಬೇಗ ಆಗ್ತತಿ. ಬೇಡ ಇವಾಗ ಟೈಮ್ 2 ಗಂಟೆ ಮೇಲೆ ಆಗೈತ್ರಿ. ಇವಾಗ ನಾನು ಕಡುಬು ಮಾಡತ್ತೇನೆ ರೀ. ಕಡುಬು ಮಾಡಿ ಮುಗಿಸಿ ಮಲ್ಕೊತೇನೆ ರೀ. ಉಳ್ದಿದ್ದೆಲ್ಲ ಬೆಳಗ್ಗೆ ಮಾಡ್ಕೊತೇನೆ. ಮತ್ತು
ಎಲ್ಲ ಬೆಳಗ್ಗೆ ಅಂದ್ರೆ ಆಗಂಗಿಲ್ರಿ ನಮ್ಗೆ. ಈಗ ಶಿಗಿ ಹುಣ್ಣಿಮೆ ಆಮೇಲೆ ಎಳ್ಳಮಾಸಿ ಇವೆರಡ್ರಾಗ ಮಾತ್ರ ರಾತ್ರಿನ ಕಡುಬು ಮಾಡಿರ್ತೇವ್ರಿ. 2 ಗಂಟೆ ಆಗಲಿ 3 ಗಂಟೆ ಆಗಲಿ ಮಾಡೇ ಮಲ್ಕೊಂಡಿರ್ತೀವಿ. ಅಂದ್ರೆ ಬೆಳಗ್ಗೆ ಉಳ್ದಿದ್ದೆಲ್ಲ ಮಾಡಿ ಚರ್ಗ ಚೆಲ್ಲಕ್ಕೆ ಕಳಿಸ್ತೇವ್ರಿ. ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಚರ್ಗ ಚೆಲ್ಬೇಕಂತ ಸಂಪ್ರದಾಯ ರೀ ಅವು. ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲರೂ ಬೇಗ ಅಂದ್ರೆ ಎಲ್ಲರೂ ಹಂಗೆ ಮಾಡ್ತಾರ್ರಿ. ನಾನು ಬೆಳಗ್ಗೆ 6 ಗಂಟೆಗೆ ಒಂದು ಬಸ್ ಐತ್ರಿ ನಮ್ಮ ಊರಾಗಿಂದ. ಸುಜ್ಜು ಮತ್ತು ಸಮ್ಮು ಇಬ್ಬರು ಬಂದ್ರೆ ಅವರು ಸಿದ್ಧಾರೂಢ ಮಠಕ್ಕೆ. ಅಂದ್ರೆ ಸ್ಕೂಲ್ ಇರಲಿಲ್ಲಲ್ರಿ, ಹೀಗಾಗಿ ಅವ್ರನ್ನೂ ಕರ್ಕೊಂಡು ಹೋದ್ನಿರಿ ಈ ಸತಿ. ಅಂದ್ರೆ ಬೆಳಗ್ಗೆ ಬೇಗ ಯಾಕೆ ಹೋದ್ನಿ ಅಂದ್ರೆ ವಾಪಸ್ ಬಂದು ಹೊಲಕ್ಕೆ ಹೋಗ್ಬೇಕಂತೇಳಿ ಬೆಳಗ್ಗೆ ಬೇಗ ಹೋಗಿದ್ನಿ ರೀ. ಅಂದ್ರೆ ಬೇಗ 10-11 ಗಂಟೆ ಅಂದ್ರೆ ನಾವು ವಾಪಸ್ ಬರ್ತೀನಿ ಅಂತೇಳಿ. ನಾನು ಸಿದ್ಧಾರೂಢ ಮಠಕ್ಕೆ ಹೋಗಿ ಬಂದಿರಿ. 10:30 ಪೌಣೆ 11 ಆಗಿತ್ತು ಬಂದೆ. ಬಂದ ತಕ್ಷಣ ನಮ್ಮ ಮನೆಯವ್ರಿಗೆ ಟಿಫಿನ್ ಮಾಡಿಕೊಟ್ಟು ಹೋಗಿದ್ದಿಲ್ಲ, ಮಾಮಾರಿಗೆ ಮತ್ತು ಇವ್ರಿಗೆ. ಬಂದಕ್ಕೆ ಅವಲಕ್ಕಿ ಮಾಡಿಕೊಟ್ನಿ ರೀ ಅವ್ರಿಗೆ. ಮಾಡಿಕೊಟ್ಟು ಸಾರು ಮಾಡಿದ್ದಿಲ್ಲ ರೀ, ಕಟ್ಟಿನ ಸಾರು ಮಾಡಿದೆ. ಮಾಡಿ ಒಂದು ಸ್ವಲ್ಪ ಬಟ್ಟೆ ತೊಳಿವಿದ್ದು ಬಟ್ಟೆ ತೊಳೆದು ಹಾಕಿದ್ನಿ ರೀ. ಇವಾಗ ಟೈಮ್ 12:30 ಆಗೈತಿ. ರೆಡಿ ಈಗೇನಿ. ಆ ಸಾರಿ ಕಳೆದೆ, ಮತ್ತೊಂದು ಸಾರಿ ಹಾಕ್ಕೊಂಡೆ. ಹೊಲಕ್ಕೆ ಹೊಂಟೇವಿ ಊಟಕ್ಕೆ. ಎಳ್ಳು ಅಮಾವಾಸ್ಯೆ ಆಚರಣೆ ಮಾಡೋಕ್ಕೆ ಬೆಳಗ್ಗೆ ಚರ್ಗ ಚೆಲ್ಲಿ ಬಂದಾರ್ರಿ. ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದು ನಾನು. ಪೂಜೆ ಎಲ್ಲ ಮುಗಿಸಿ ಚರ್ಗ ಚೆಲ್ಲಿ ಬಂದಾರ. ಇವಾಗ ಊಟಕ್ಕೆ ಹೊಂಟೇವಿ. ಹಾಂ ಹೇಳಿ. ನಾವು ಹೊಲಕ್ಕೆ ಬಂದೀವ್ರಿ. ಇಲ್ಲೇ ಗಿಡದ ಬುಡಕ್ಕೆ ನೆರಳಿತ್ತು, ಇಲ್ಲೇ ತರ್ಬಿಸಿದ್ರು ಟ್ಯಾಕ್ಟರ್. ಅಮ್ಮ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ಯಾರ ಕೊರಮ್ಮಣ್ಣ. ಅಂದ್ರೆ ಬೈಕ್ ತೊಗೊಂಬಂದಿದ್ರು ಮಾಮಾರ ಅವರು. ಕೊರಮ್ಮಣ್ಣ ಪೂಜೆ ಮಾಡಕ್ಕೆ ಹೋಗ್ಯಾರ. ನಾನು ಅಲ್ಲಿ ಹೋಗ್ತೀನಿ. ಇದು ಕೊರಮ್ಮನ ದೇವಸ್ಥಾನ ನೋಡ್ರಿ, ಚಿಕ್ಕದಾಗಿ ಐತಿ ನಮ್ಮ ಹೊಲದಾಗ. ಇದು ಹಾವಿನ ಪರಿ ನೋಡ್ರಿ, ದೇವ್ರ ಹಾವಣ ಅಂತಾರೆ ಎಲ್ಲರೂ.